ಏನಿದು ಎಲ್ಲಿ ನೋಡಿದ್ರು ಟಾಪ್ ಲಕ್ಸುರಿ ಬ್ರ್ಯಾಂಡ್ ಕಾಣ್ತಾ ಇದೆ ಅಂತೀರಾ? ಎಸ್, ಈ ಸಿಟಿನಲ್ಲಿ ನೀವು ಎಲ್ಲಿ ನೋಡಿದ್ರು ಫ್ಯಾಷನ್ನು, ಏನು ಮಾಡಿದ್ರು ಫ್ಯಾಷನ್ನು. ಟಾಪ್ ಡಿಸೈನರ್ಸ್, ಟಾಪ್ ಮಾಡಲ್ಸ್ಗಳ ಡ್ರೀಮ್ ಸಿಟಿ ಈ ಒಂದು ಫ್ಯಾಷನ್ ಕ್ಯಾಪಿಟಲ್ ಆಫ್ ಇಟಲಿ, ಮಿಲಾನ್. ಹೇಗಿತ್ತು ಒಂದು ಬಿಸಿಯೆಸ್ಟ್ ಸ್ಟ್ರೀಟ್ ವ್ಯೂ? ಇಸ್ ಆಫ್ ಕೋರ್ಸ್ ಏನಕ್ಕೆ ಬಿಸಿಯೆಸ್ಟ್ ಸ್ಟ್ರೀಟ್ ವ್ಯೂ ತೋರಿಸಿದ್ದೀನಿ ಅಂತಂದ್ರೆ, ನಾನು ಇರುವಂಥ ಪ್ಲೇಸ್ ಬಂದ್ಬಿಟ್ಟು ಒನ್ ಆಫ್ ದ ಬಿಸಿಯೆಸ್ಟ್ ಪ್ಲೇಸ್ ಇನ್ ಯುರೋಪ್, ಪ್ಲಸ್ ಫ್ಯಾಷನ್ ಟ್ರೆಂಡ್ ಹುಟ್ಟಾಕ್ತಂತ ಒಂದು ಸಿಟಿ ಇನ್ ಯುರೋಪ್ ಅಥವಾ ವರ್ಲ್ಡ್ ಅಂದರೆ ತಪ್ಪಾಗಲ್ಲ ಅಂತ ಒಂದು ಸಿಟಿಯಲ್ಲಿದ್ದೀನಿ. ಸೊ ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದಾರೆ? ನಾನದು ಸೂಪರ್ ಆಗಿದೆ. ನಾನು ಇರುವಂಥ ಪ್ಲೇಸ್ ಬಂದ್ಬಿಟ್ಟು ಮಿಲಾನ್ ಅಂತ ಹೇಳಿ. ಮಿಲಾನ್ ಬಗ್ಗೆ ಸುಮಾರು ಹೇಳುವಂಥದ್ದು, ತಿಳ್ಕೊಳ್ಳೋವಂಥದ್ದು. ಬನ್ನಿ ಹೋಗ್ತಾ ತಿಳ್ಕೊಳ್ಳೋಣಂತೆ. ನನ್ನ ಜೊತೆ ಮಿಲಾನ್ನ ನೀವು ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಮಿಲಾನ್ ಬಗ್ಗೆ ತಿಳ್ಕೊಳ್ಳೋಣ. ಎಸ್, ವೆಲ್ಕಮ್ ಟು ಮಿಲಾನ್. ಎಷ್ಟು ಬ್ಯುಸಿ ಇದೆ ಅಂದರೆ ಈ ಒಂದು ಮಿಲಾನ್, ಐ ಥಿಂಕ್ ನಾನು ನೋಡಿರೋದು ಇಟಲಿಯಲ್ಲಿ ತುಂಬ ಒಂದು ಬಿಸಿಯೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಈ ಮಿಲಾನ್. ಅಫ್ಕೋರ್ಸ್ ಎಕನಾಮಿಕ್ ಕ್ಯಾಪಿಟಲ್ ಅಂದರೆ ಬಿಸಿ ಇದ್ದೇ ಇರುತ್ತಲ್ಲ. ಸೊ ಸೂರ್ಯ ಕೂಡ ಕಾಣಿಸ್ತಾರೆ ಸುಮಾರು ದಿನದ ಮೇಲೆ. ಎಸ್, ವೆಲ್ಕಮ್ ಟು ದ ಫೇಮಸ್ ಲ್ಯಾಂಡ್ ಮಾರ್ಕ್ ಇನ್ ದ ವರ್ಲ್ಡ್, ಡ್ಯೂಮೋ ದ ಮಿಲಾನೋ. ಏನಿದೆ ಗೊತ್ತಾ ಈ ಸ್ಟ್ರಕ್ಚರು? ಸೂಪರ್ ಇದೆ, ಅದ್ಭುತವಾದಂಥ ಸ್ಟ್ರಕ್ಚರ್ ಇದು ಮಾತ್ರ. ಎಸ್, ಹೀಗೆ ನಾನು ಬಂದ್ಬಿಟ್ಟು ವರ್ಲ್ಡಲ್ಲೇ ಒಂದು ಲ್ಯಾಂಡ್ ಮಾರ್ಕ್ ಅಂತ ಹೇಳೋದು ಈ ಒಂದು ಕೆಥೆಡ್ರಲ್ ಚರ್ಚ್. ಸೊ ಯಾಕೆಂದ್ರೆ ಇದು ಸೆಕೆಂಡ್ ಲಾರ್ಜೆಸ್ಟ್ ಇನ್ ದ ಯುರೋಪ್ ಅಂಡ್ ಥರ್ಡ್ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್, ಗೊತ್ತಾ? ಸೊ ಫಸ್ಟ್ ಒನ್ ಯಾವುದು ಅಂತಂದರೆ ಗೊತ್ತಿಲ್ಲ ಅಂದರೆ ಇಲ್ಲಿ ಟ್ಯಾಗ್ ಇರುತ್ತೆ, ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ಅದು ಯಾವುದಲ್ಲ ವ್ಯಾಟಿಕನ್ ಸಿಟಿ. ಆಲ್ರೆಡಿ ವ್ಯಾಟಿಕನ್ ಸಿಟಿ ನಮ್ಮ ಯುರೋಪ್ ಸೀರೀಸಲ್ಲಿ ನೋಡಿದ್ದೀರಾ. ಇದು ಸೆಕೆಂಡ್ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್. ಇಮ್ಯಾಜಿನ್ ಮಾಡಿ, ಸೆಕೆಂಡ್ ಲಾರ್ಜೆಸ್ಟ್ ಅಂತ ಸುಮ್ಮನೆ ಹೇಳ್ತಾ ಇಲ್ಲ. ಇದನ್ನ ಬಿಲ್ಟ್ ಮಾಡಲಿಕ್ಕೆ ಸುಮಾರು 579 ವರ್ಷಗಳನ್ನ ತಗೊಂಡಿದ್ದಾರೆ. ಸ್ಟಾರ್ಟ್ ಆಗಿದ್ದು 1360s ಅಲ್ಲಿ, ಎಂಡ್ ಆಗಿದ್ದು 1960s ಅಲ್ಲಿ. ಈ ಬಿಲ್ಡಿಂಗ್ನ ಪ್ರತಿಯೊಂದು ಪಿಲ್ಲರ್ ಮೇಲೆ ಒಂದು ಸ್ಟ್ಯಾಚು ಇದೆ. ಇಲ್ಲಿನ ಟಾಲೆಸ್ಟ್ ಪಿಲ್ಲರ್ ಮೇಲೆ ಒಂದು ಗೋಲ್ಡನ್ ಸ್ಟ್ಯಾಚು ಇದೆ. ಈ ಸ್ಟ್ಯಾಚು ಹೆಸರು ಬಂದ್ಬಿಟ್ಟು ಮೆಡೋನಿಯಾ. ಇದನ್ನು ಕಟ್ಟೋದಕ್ಕೆ ಸುಮಾರು 6 ದಶಕಗಳು ಬೇಕಾಯ್ತಂತೆ. ಒಳಗಡೆ ಮದುವೆ ನಡೀತಿರೋದ್ರಿಂದ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಬಟ್ ಪರವಾಗಿಲ್ಲ. ಯುರೋಪ್ ಮದುವೆ ಅಂದ್ರೆ ಏನು ಸಪ್ರೇಟ್ ಅಲ್ಲ, ಇಟ್ಸ್ ಆಸ್ ಯೂಶುವಲ್ ನಮ್ಮಲ್ಲಿ ಆಗುತ್ತಲ್ಲ ಕ್ರಿಶ್ಚಿಯನ್ಸ್, ಅದೇ ರೀತಿ ಇದೆ. ಮನುಷ್ಯರು ಕೂಡ ತುಂಬ ಜಾಸ್ತಿ ಇದೆ. ವೆಲ್ಕಮ್ ಟು ದ ಫ್ಯಾಷನ್ ಸ್ಟ್ರೀಟ್ ಆಫ್ ದ ವರ್ಲ್ಡ್ ಅಂತಲೇ ಹೇಳೋದು ತಪ್ಪಾಗಲ್ಲ. ಅಂತ ಒಂದು ಫ್ಯಾಷನ್ ಸ್ಟ್ರೀಟಲ್ಲಿ ಇದ್ದೀರಾ, ವಿಕ್ಟೋರಿಯಾ ಇಮಾನ್ಯುಯಲ್ ಅಂತ ಹೇಳಿ. ಈ ಒಂದು ಇಮ್ಯಾನ್ಯುಯಲ್ ಎಂಟರ್ ಆದ ತಕ್ಷಣ ಕಾಣಿಸೋದು ಬಂದ್ಬಿಟ್ಟು 19th ಸೆಂಚುರಿ ಒಂದು ಬ್ಯೂಟಿಫುಲ್ ಗ್ಲಾಸ್ ಆರ್ಕಿಟೆಕ್ಚರು. ಅದ್ಭುತವಾಗಿದೆ ಈ ಒಂದು ಆರ್ಕಿಟೆಕ್ಚರು. ಇದು 4 ಪ್ಯಾಸೇಜ್ಗಳನ್ನ ಒಂದಾಗಿ ತೋರಿಸುತ್ತೆ. ಪ್ರತಿ ಒಂದು ಬ್ರ್ಯಾಂಡ್ಸ್ ಇದೆ ಗೊತ್ತಾ ಇಲ್ಲಿ. ಇಂಥ ಬ್ರ್ಯಾಂಡ್ ಇಲ್ಲ ಅನ್ನೋಂಗಿಲ್ಲ, ಆ ಥರ ಇದೆ ಇಲ್ಲಿ. ಆ್ಯಕ್ಚುಲಿ ಇದನ್ನೆಲ್ಲ ನೀವು ಸುಮಾರಷ್ಟು ಮೂವಿಯಲ್ಲಿ ಕೂಡ ನೋಡಿರ್ತೀರಾ. ಮೋಸ್ಟ್ ಬಿಸಿಯೆಸ್ಟ್ ಮತ್ತು ಮೋಸ್ಟ್ ಫ್ಯಾಷನ್ ಸ್ಟ್ರೀಟ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾ ಏನಂದ್ರೆ, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕೂಡ ನಮ್ಮ ಬ್ರ್ಯಾಂಡ್ಸ್ ಇದೆ ನೋಡಿ. ಲಾಂಗ್ ಚಾಂಪ್ ಇದೆ, ಸೈಂಟ್ ಲಾರೆಂಟ್ ಇದೆ, ಹಂಗೆ ಈ ಕಡೆ ತಿರುಗಿದೆ ಶೆನಲ್ ಇದೆ, ಗುಚ್ಚಿ, ದ ಟಾಪ್ ಬ್ರ್ಯಾಂಡ್. ಅಗೇನ್ ಯಾವ ಔಟ್ಲೆಟ್ ಇಲ್ಲ ಅಂತ ಗೊತ್ತಾಗ್ತಿಲ್ಲ ಇಲ್ಲಿ. ಎಲ್ಲ ಔಟ್ಲೆಟ್ಸ್ ಕೂಡ ಇಲ್ಲ ಅಂತ ಹೇಳ್ಬೋದು, ಟಾಪ್ ಬ್ರ್ಯಾಂಡ್ಸು. ಅಲ್ಲಿ ನೋಡ್ರೆ ಅರ್ಮಾನಿ, ಪ್ರಾಡಾ, ಹಾಗೆ ಈ ಕಡೆ ನೋಡ್ರೆ ಲೂಯಿ ವಿಟನ್. ನನಗೆ ಗೊತ್ತಾಗ್ತಿಲ್ಲ ಏನೇನು ಎಲ್ಲೆಲ್ಲಿ ನೋಡಬೇಕು ಅಂತೇಳಿ. ಅಲ್ಲಿ ನೋಡಿ ಡಿಯೋರ್, ವಾವ್, ಬ್ಯೂಟಿಫುಲ್.
ಆ್ಯಕ್ಚುಲಿ ಏನು ಅಂತಂದರೆ ಈ ಒಂದು ಬುಲ್ ಮೇಲೆಲ್ಲ ಏನಕ್ಕೆ ಈ ಥರ ಮಾಡ್ತಾರೆ ಅಂದರೆ ಈ ಬುಲ್ಲಿನ ಒಂದು ಪ್ರೈವೇಟ್ ಪಾರ್ಟ್ ಹತ್ರ ನಾವು ಹೋಗ್ಬಿಟ್ಟು ಏನಾದರೂ ಈ ಥರ ತಿರುಗಿದೀವಿ ಅಂತಂದರೆ ಒಂದು ಲಕ್ ಬರುತ್ತೆ ಅನ್ನೋ ಒಂದು ನಂಬಿಕೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಈ ಥರ ಮಾಡ್ತಾ ಇರೋದು. ಅದು ಒಂದು ಫನ್ ಫ್ಯಾಕ್ಟು ಅಥವಾ ನಂಬಿಕೆನೋ ಗೊತ್ತಿಲ್ಲ. ಬಟ್ ನಾನಂತೂ ನಿಜ ಕಳೆದು ಹೋಗ್ತಾ ಇದ್ದೀನಿ ಗೊತ್ತಾ. ಬ್ರ್ಯಾಂಡ್ಗಳೆಲ್ಲ ನೋಡ್ತಾ ಇದ್ದಾರೆ, ಲೂಯಿ ವಿಟನ್, ಪ್ರಾಡಾ, ವಾವ್, ಇದೆಲ್ಲ ಬಂದ್ಬಿಟ್ಟು ವರ್ಲ್ಡಲ್ಲೇ ಟಾಪ್ ಬ್ರ್ಯಾಂಡ್ ಅಂತಾರಲ್ಲ ಆ ಥರ ಟಾಪ್ ಬ್ರ್ಯಾಂಡ್ಗಳು. ಮತ್ತು ಇನ್ನೊಂದು ಗೊತ್ತಾ ಫ್ಯಾಕ್ಟು, ಈ ಒಂದು ಮಿಲಾನ್ನಲ್ಲಿ 1958 ಇಂದನೂ ಕೂಡ ವರ್ಷಕ್ಕೆ 2 ಸರಿ ಫ್ಯಾಷನ್ ಶೋ ನಡೆಯುತ್ತೆ ಅಲಾಂಗ್ ವಿತ್ ಪ್ಯಾರಿಸಲ್ಲಿ ಕೂಡ ಆಗುತ್ತೆ, ಇಲ್ಲಿ ಕೂಡ ಆಗುತ್ತೆ. ಯಾಕಾಗುತ್ತೆ ಅಂದರೆ ಅಫ್ಕೋರ್ಸ್ ಇದು ಫ್ಯಾಷನ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್, ಅದಕ್ಕೋಸ್ಕರ ಇಲ್ಲಿ ಆಗಲೇಬೇಕು. ಆಕ್ಚುಲಿ ಬರೀ ಫ್ಯಾಷನ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳೋದಲ್ಲ, ಇಲ್ಲಿರುವಂಥ ಐಟಮ್ಸ್ ಎಸ್ಪೆಷಲಿ ಯಾವುದೇ ಒಂದು ಟಾಪ್ ಬ್ರ್ಯಾಂಡ್ ಐಟಮ್ಸ್ ಆಗಿರ್ಬೋದು ಅದು ಇನ್ನೆಲ್ಲೂ ಕೂಡ ಸಿಗೋದಿಲ್ಲ ಅಂತ ಕೂಡ ಹೇಳ್ತಾರೆ. ಅಂತ ಒಂದು ವೆರೈಟಿ ಐಟಮ್ಸ್ ಕೂಡ ಇರುತ್ತೆ. ಇನ್ಫ್ಯಾಕ್ಟ್ ಪ್ರಪಂಚದಲ್ಲಿ ಎಲ್ಲ ಕಡೆಯಿಂದನೂ ಕೂಡ ಬಂದ್ಬಿಟ್ಟು ಇಲ್ಲಿರೋಂಥ ಐಟಮ್ಸ್ನ ಕೂಡ ನೋಡಿ ಕೊಂಡ್ಕೊಂಡು ಕೂಡ ಹೋಗ್ತಾರೆ. ಇನ್ ಕೇಸ್ ನೀವೇನಾದ್ರು ಈ ಥರ ಒಂದು ಬ್ರ್ಯಾಂಡ್ಸ್ನ ಪರ್ಚೇಸ್ ಮಾಡ್ಬೇಕಂದ್ರೆ ರೈಟ್ ಟೈಮ್ ಬಂದ್ಬಿಟ್ಟು ನವೆಂಬರ್ ಎಂಡಿಂಗು, ಯಾಕಂದ್ರೆ ಬ್ಲ್ಯಾಕ್ ಫ್ರೈಡೆ ಸೇಲ್ ಇರುತ್ತೆ. ಆಲ್ಮೋಸ್ಟ್ ನವೆಂಬರ್ ಲಾಸ್ಟ್ ವೀಕ್ ಆಫ್ ಫ್ರೈಡೆ ಅಲ್ಲಿ ಟಾಪ್ ಬ್ರ್ಯಾಂಡ್ಸ್ ಅಲ್ಲಿ ಅಫ್ಕೋರ್ಸ್ ಲೂಯಿ ವಿಟನ್ ಹೋಗೋದಿಲ್ಲ, ಟಾಪ್ ಬ್ರ್ಯಾಂಡ್ ಅಲ್ಲಿ ಆ ಒಂದು ಬ್ಲ್ಯಾಕ್ ಫ್ರೈಡೆ ಸೇಲ್ಗೆ. ಅದು ಬಿಟ್ಟು ಆಲ್ಮೋಸ್ಟ್ ಆಲ್ ಟಾಪ್ ಬ್ರ್ಯಾಂಡ್ಸ್ ನಿಮ್ಮ ನೈಕಿ ಆಗಿರ್ಬೋದು, ಮೌಂಟ್ ಬ್ಲ್ಯಾಕ್ ಆಗಿರ್ಬೋದು, ನಾವು ಜಾರಾ ಆಗಿರ್ಬೋದು, ಇದೆಲ್ಲ ಕೂಡ ಮಿನಿಮಮ್ 30% ಇಂದ 50% ಆಫರ್ ಇದೆ. ಪ್ಲಸ್ ಇಂಡಿಯಾ ರೇಟ್ ಏನಿರುತ್ತೆ ಅದಕ್ಕಿಂತ ತುಂಬಾನೇ ಕಡಿಮೆ ಇದೆ. ಇಂಡಿಯಾ ರೇಟಿಗೆ ಕಂಪೇರ್ ಮಾಡ್ಬಿಡಿ 50% ಆಫ್ ಅಂದ್ರೆ. ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ 10,000 ಇದೆ ಅಂತಂದ್ರೆ ಆ ಐಟಮ್ ಇಲ್ಲಿ 6,000 ಇರುತ್ತೆ. ಆ ಒಂದು 6,000 ಐಟಮ್ ಮೇಲೆ ಏನು 50% ಆಫ್ ಅಂತಂದ್ರೆ 3,000 ಅಷ್ಟೇ ಆಗೋದು. ಸೊ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್, ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಈ ಒಂದು ಫ್ಯಾಷನ್ ಸ್ಟ್ರೀಟಲ್ಲಿ ಬಂದರೆ ನೀವು. ಸೊ ನಾನೀಗ ಈ ಒಂದು ಫ್ಯಾಷನ್ ಸ್ಟ್ರೀಟಿಂದ ಹೊರಗಡೆ ಹೋಗ್ತಾ ಇದ್ದೇನೆ. ಮಿಲಾನ್ನ ಇನ್ನೊಂದು ಬ್ಯೂಟಿಫುಲ್ ಪ್ಲೇಸ್ನ ತೋರಿಸೋಣ ಅಂತ. ಆ್ಯಕ್ಚುಲಿ ಅದು ಬ್ಯೂಟಿ ಅಂತ ಹೇಳಿದ್ರೆ ಆಗಲ್ಲ, ಅದು ಬ್ಯೂಟಿಫುಲ್ ಆಗಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ತುಂಬ ಒಂದು ಯೂನಿಕ್ ಪ್ಲೇಸ್ ಕೂಡ ಅಂತಲೇ ಹೇಳ್ಬೋದು ವರ್ಲ್ಡಲ್ಲೇ. ಸೊ ಆ ಪ್ಲೇಸ್ಗೆ ಕರ್ಕೊಂಡು ಹೋಗೋಕ್ಕೆ ಮುಂಚೆ ಒಂದು ಸ್ಮಾಲ್ ಹಿಂಟ್ ಏನಂದರೆ, ನೀವೆಲ್ಲ ಕಾಫಿ ಲವರ್ಸ್ ಆಗಿದ್ರೆ ಮಾತ್ರ ಈ ಒಂದು ಪ್ಲೇಸ್ನ ತುಂಬ ಇಷ್ಟಪಡ್ತೀರಾ. ಬನ್ನಿ ಹೋಗೋಣ ಅಂತ. ಓಕೆ, ಸೊ ನೀವೀಗ ಎಲ್ಲಿದ್ದೀರಾ ಅಂತಂದರೆ ಅದು ವರ್ಲ್ಡಲ್ಲೇ ತುಂಬ 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 ಬ್ಯೂಟಿಫುಲ್ ಆಗಿರೋಂಥ ಏನೋ ಸ್ಟಾರ್ ಬಾಕ್ಸಲ್ಲಿ. ಈ ಸ್ಟಾರ್ ಬಾಕ್ಸ್ ಬಂದ್ಬಿಟ್ಟು ಏನಕ್ಕಪ್ಪ ಅಷ್ಟೊಂದು ಫೇಮಸ್ ಅಂತಂದರೆ, ನಿಮಗೆ ಗೊತ್ತಿರೋ ಹಾಗೆ CEO ಆಫ್ ಸ್ಟಾರ್ ಬಾಕ್ಸ್ ಬಂದ್ಬಿಟ್ಟು ಇಟಲಿಗೆ ಬಂದ್ಬಿಟ್ಟು ನೋಡಿದ್ರು, ವಾವ್ ಕಾಫಿ ಎಷ್ಟು ಡಿಲಿಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಓಪನ್ ಮಾಡಲಿಲ್ಲ, ಯಾಕಂದರೆ ಹಿ ವಾಸ್ ಅಫ್ರೈಡ್. ಬಿಕಾಸ್ ಇಟಲಿಯಲ್ಲೇ ಎಸ್ಪ್ರೆಸ್ಸೋನ ಇನ್ವೆಂಟ್ ಮಾಡಿದ್ದು. ಹಿ ವಾಸ್ ಅಫ್ರೈಡ್ ಅಂಡ್ ಇವೆಂಟ್ ಎಲ್ಲ ಕಡೆ ಹೋದ್ರು ಅವರು. ಪ್ರಪಂಚದಲ್ಲಿ ಎಲ್ಲ ಕಡೆ ಹೋಗ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಒಂದು ಕಂಟ್ರಿಲಿ, ಇಂಡಿಯಾ, ಆಸ್ಟ್ರೇಲಿಯಾ, UK, US ಎಲ್ಲ ಕಡೆ ಓಪನ್ ಮಾಡ್ಬಿಟ್ಟು ಸ್ಟಾರ್ ಬಾಕ್ಸ್ನ ಕೊನೆ ಬಂದ್ಬಿಟ್ಟು ಇಟಲಿಯಲ್ಲಿ ಬ್ಯೂಟಿಫುಲ್ ಆಗಿರೋಂಥ ಒಂದು ಸ್ಟಾರ್ ಬಾಕ್ಸ್ನ ಓಪನ್ ಮಾಡಿದ್ದಾರೆ. ಬನ್ನಿ ಔಟ್ ನೋಡೋಣ ಹೇಗಿದೆ ಅಂತ ಬರಲಿ. ಇಲ್ಲಿ ನೀವು ಕಾಫಿ ಬೀನ್, ಕ್ಯಾಪುಚಿನೋ ಆಗೋ ಫುಲ್ ಪ್ರಾಸೆಸ್ನ ನೋಡ್ಬೋದು. ಇಲ್ಲಿ ನೀವು ಕುಳಿತುಕೊಂಡು ಪೈಪ್ನಲ್ಲಿ ಕಾಫಿ ಬೀಜ ಯಾವ ರೀತಿ ಪ್ರೊಸೆಸ್ ಆಗ್ತಾ ಇದೆ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಕೂಡ ಕಾಣ್ತಾ ಇರುತ್ತೆ. ಈ ಒಂದು ಕಾಫಿ ಕುಡಿತಾ ಇಲ್ಲಿನ ಆರ್ಕಿಟೆಕ್ಚರ್ ಹಾಗೂ ಕಾಫಿ ರೋಸ್ಟ್ ಆಗ್ತಿರುವಂಥ ಪ್ರಾಸೆಸ್ ನೋಡೋದೇ ಒಂಥರ ಖುಷಿ ಅನಿಸುತ್ತೆ. ಹೇಗಿತ್ತು ಈ ಒಂದು ಬ್ಯೂಟಿಫುಲ್ ಮಿಲಾನ್. ಸೊ ನಾವು ಸೆಂಡಿಂಗ್ ಆಫ್ ಫ್ರಮ್ ಮಿಲಾನ್. ಇನ್ನೊಂದು ಹೊಸ ಕನಸಿನ ಜೊತೆ ಮತ್ತೆ ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಹೀಗೆ ಕನಸು ಕಾಣ್ತಾ ಇರಿ, ಕನಸನ್ನು ಸಾಧಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರಿ ಅಂತ ಹೇಳ್ದ ಸೆಂಡಿಂಗ್ ಆಫ್ ಫ್ರಮ್ ಮಿಲಾನ್.